ಗುಡ್ ಈವ್ನಿಂಗ್ ಎವ್ರಿವನ್. ನಾವು ಇವತ್ತಿನ ವಿಡಿಯೋದಲ್ಲಿ ಆಪ್ಟಿಮಲ್ ಪೇಜ್ ರಿಪ್ಲೇಸ್ಮೆಂಟ್ ಹೇಗೆ ಮಾಡೋದು ಅಂತ ನೋಡ್ತೀವಿ. ಪ್ರೀವಿಯಸ್ ವಿಡಿಯೋದಲ್ಲಿ ಫಿಫೋ ನೋಡಿದ್ವಿ. ಸೊ ಈ ವಿಡಿಯೋದಲ್ಲಿ ಆಪ್ಟಿಮಲ್ ಬಗ್ಗೆ ಹೇಳ್ಕೊಡ್ತೀನಿ. ನಿಮಗೇನಾದರೂ ಫಿಫೋ ಬೇಕಿದ್ದರೆ ನನ್ನ ಚಾನಲ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ನೋಡ್ಬೋದು. ಇವಾಗ ನಾವು ಆಪ್ಟಿಮಲ್ ಪೇಜ್ ರಿಪ್ಲೇಸ್ಮೆಂಟ್ ಬಗ್ಗೆ ನೋಡೋಣ. ಇವಾಗ ಆ್ಯಂಡ್ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ದ ಕ್ವಶನ್ ಈಸ್ 3 1 2 1 6 5 1 3. ದಿಸ್ ಈಸ್ ಆಲ್ಸೋ 3 frames. ಓಕೆ, ಸೊ ಇನ್ 3 frames ನಾನು ಮೊದಲು ಹೇಳಿತಿರೋ ಥರ ಇವಾಗ ಎಷ್ಟಿದೆ ಅಂತ ನಾವು ಫಸ್ಟ್ ನೋಡ್ಕೋಬೇಕು. 1 2 3 4 5 6 7 8 ಬಾಕ್ಸಸ್ ಕ್ರಿಯೇಟ್ ಮಾಡ್ಕೋಬೇಕು. 1 2 3 4 5 6 7 8. ದಿಸ್ ಈಸ್ ಫ್ರೇಮ್ 1, ಫ್ರೇಮ್ 2, ಫ್ರೇಮ್ 3. ಇಲ್ಲಿ ಕೊಟ್ಟಿರೋ ನಂಬರ್ ಹಾಗೆ ಬರ್ಕೊಳ್ಳೋಣ. 3 1 2 1 6 5 1 3. ದಿಸ್ ಈಸ್ ಕಾಲ್ಡ್ ಅ ಪೇಜಸ್. ಇವಾಗ ನಾವು ಆಪ್ಟಿಮಲಲ್ಲಿ ಹೇಗೆ ಇದನ್ನು ಇನ್ಸರ್ಟ್ ಮಾಡೋದು ಅಂತ ನೋಡೋಣ. ಫಸ್ಟ್ ಸೇಮ್ ಲೈಕ್ ಅ ಫಿಫೋ, ಫಸ್ಟ್ ವಿ ಇನ್ಸರ್ಟ್ 3. ವಿ ಕ್ಯಾನ್ ಇನ್ಸರ್ಟ್ ಟಾಪ್ ಟು ಬಾಟಮ್ ಆಲ್ಸೋ ಆ್ಯಂಡ್ ಬಾಟಮ್ ಟು ಟಾಪ್ ಆಲ್ಸೋ. ಫಸ್ಟ್ 3, ನೆಕ್ಸ್ಟ್ 3 ಹಾಗೆ ಬರ್ಕೊಡ್ತೀವಿ. ನೆಕ್ಸ್ಟ್ 1, ನೆಕ್ಸ್ಟ್ 3 1 ಹಾಗೆ ಬರ್ಕೊಂಡು 2, ನೆಕ್ಸ್ಟ್ 1 ಇದೆ. ಸೊ 3 1 2, ದಿಸ್ ಈಸ್ ಅ ಹಿಟ್. ನೆಕ್ಸ್ಟ್ 6 ಮಾಡಬೇಕು. ನಾವು ಆಪ್ಟಿಮಲಲ್ಲಿ ನಾವು ಯಾವಾಗಲೂ ಫ್ಯೂಚರ್ ನೋಡಬೇಕು, ಪಾಸ್ಟ್ನ ಬಿಡಬೇಕು. ಇವಾಗ ನಾವು 6 ಈ 3 ಪ್ಲೇಸಸ್ಸಲ್ಲಿ ಎಲ್ಲಿ ಇನ್ಸರ್ಟ್ ಮಾಡಬೇಕು ಅಂದರೆ, ಇವಾಗ ನಾನು 2 ನೋಡ್ತೀನಿ, ಎಲ್ಲೂ ಇಲ್ಲ. 1 ಇದೆ, 3 ಇದೆ. 2 ಫ್ಯೂಚರಲ್ಲಿ ಇಲ್ಲದೆ ಇರೋ ಕಾರಣ 6ನ 2 ಪ್ಲೇಸಸಲ್ಲಿ ಇನ್ಸರ್ಟ್ ಮಾಡ್ತೀವಿ. ನೆಕ್ಸ್ಟ್ 5. ಇವಾಗ 5 ಇಲ್ಲ ಇನ್ಸರ್ಟ್ ಮಾಡೋದು. 1 ಇದೆ, 3 ಇದೆ, 6 ಇಲ್ಲ. ಸೊ 5 1 3. ನೆಕ್ಸ್ಟ್ 1 ಇದೆ, ಹಂಗೆ ಬರ್ಕೊಂಡು ಹಿಟ್. 3 ಆಲ್ಸೋ ಇದೆ, 5 1 3 ಹಿಟ್. ನಾನು ಹೇಳಿದೆ ಹಿಟ್ ಅಂದರೆ ಮೀನ್ಸ್ ನೋ ಪೇಜ್ ಫಾಲ್ಟ್. ನೋ ಪೇಜ್ ಫಾಲ್ಟ್ ಈಸ್ 3. ಪೇಜ್ ಫಾಲ್ಟ್ 1 2 3 4 5. ದಿಸ್ ಈಸ್ ಅ ಆಪ್ಟಿಮಲ್.